ಹಲೋ, ಹೇಳಿ ಹೇಳಿ. ನಾನು ಸಾಕ್ಷಿ. ಅದೇ ನಿಮ್ ಗಾಡಿ ರಿಪೇರಿ ಆಗಿತ್ತಲ್ಲ, ಎಷ್ಟ್ ಖರ್ಚಾಯ್ತು ಅಂತ ಕೇಳಕ್ಕೆ ಫೋನ್ ಮಾಡ್ದೆ. ಅದು ಯಾವ ಸತ್ಯನ? ಯಾಕೆ ಈ ತರ ಓದಾಡ್ತಿದ್ದೀರಾ? ಅದು ಇಲ್ಲ, ಒಬ್ರು ಕ್ಲೈಂಟ್. ನನ್ನನ್ನೇ ಕ್ಲೈಂಟ್ ಅಂತ ಸುಳ್ಳು ಹೇಳ್ತಾ ಇದ್ದೀರಾ? ಯಾರಿದ್ದಾರೆ ನಿಮ್ ಮುಂದೆ? ಈದೊಳ್ಳೆ ಪಜಿತಿ ಆಯ್ತಲ್ಲ, ಈ ಕಡೆ ನೋಡಿದ್ರೆ ಅಜಿತ, ಆ ಕಡೆ ನೋಡಿದ್ರೆ ಸಾಕ್ಷಿ. ಇವರಿಬ್ಬರ ಮಧ್ಯೆ ಸಿಕ್ಕಾಕೊಂಡು ನಾನು ಅಪ್ಪಚ್ಚಿ ಆಗ್ಬಿಟ್ಟಿದ್ದೀನಿ. ಅಜಿತನಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಸಾಕು, ಲವ್ ಅಂತ ರೇಗ್ಸಿ ಸಾಯಿಸ್ಬಿಡ್ತಾನೆ. ಅಯ್ಯೋ, ಅದೆಲ್ಲ ಫೋನ್ ಯಾಕೆ ಬಿಡಿ, ಡೈರೆಕ್ಟ್ ಆಗಿ ಸಿಕ್ಬಿಟ್ಟು ಮಾತಾಡೋಣ. ಹೌದಾ, ಸರಿ. ಯಾವಾಗ ಸಿಗ್ತೀರಾ? ಎಲ್ ಸಿಗ್ತೀರಾ? ಮಾತಿಗೆ ಸುಮ್ನೆ ಹೇಳಿದ್ರೆ ಇವಳೇನಪ್ಪ ಕುತ್ತಿಗೆ ಮೇಲೆ ಕೂರ್ತಿದ್ದಾಳಲ್ಲ, ಏನ್ ಮಾಡ್ಲಿಕ್ಕ? ಓಕೆ ಓಕೆ, ಬಾಯ್ ಬಾಯ್. ಯಾವ ಕ್ಲೈಂಟ್ ಸತ್ಯನಾ? ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತೀರಾ? ನನಗೆ ಕೋರ್ಟಿಗೆ ಲೇಟ್ ಬೇರೆ ಆಯ್ತು, ನಾನು ಹೊಡ್ತೀನಿ. ಅಲ್ಲ, ನಾನೇನೋ ಹೇಳ್ದೆ, ಅಲ್ಲ ಕೇಳ್ದೆ, ನೀವೇನು ಹೇಳಿಲ್ಲ. ಬಂದ್ ಮಾತಾಡ್ತೀನಿ, ಚೂರು ಅರ್ಜೆಂಟ್ ಇದೆ. ಸತ್ಯಣ್ಣ, ಏನಾಗಿದೆ ಇವತ್ತು ಸತ್ಯಣ್ಣಂಗೆ? ನಾನಿಂದ ಏನಾದ್ರೂ ಮುಚ್ಚಿಡ್ತೀಯಾರ? ಚಿರಾ, ಇವತ್ ನೀನ್ ಸೊಂಟದ್ ನೋಗೆ ತಂದೀನಿ, ಬಾ. ದೇವ್ರೆ, ಎಲ್ರು ಅಲ್ಲೇ ನಿಂತ್ಕೋಬೇಕು. ಯಾಕೆ ಹಿಂಗ್ ಓಡ್ತೀರಾ? ಇಷ್ಟು ಬೇಗ ಪಟ್ಕೊಂಡ್ರೆ ಹಿಂಗೆ? ಚಿನ್ನ ಬಾ. ಬರ್ತೀನಿ. ಅಜಿತ, ಇರು ಒಂದ್ ನಿಮಿಷ ನನ್ ಮಾತ್ ಕೇಳಿ. ಅಪೇಕ್ಷೆ ಕುತ್ಕೋ, ನಾಚ್ಕೊಂತಿಲ್ಲ ನೀನ್. ಇಲ್ಲಿ ನೀನ್ ನನ್ ಮಾತ್ ಕೇಳಪ್ಪ. ನೋಡು, ಗೊತ್ತಿಲ್ದೆ ನಮ್ ಕಡೆಯಿಂದನೂ ಒಂದೊಂದ್ಸಲ ತಪ್ಪಾಗುತ್ತೆ, ಇಲ್ಲ ಅಂತಿಲ್ಲ. ಅದಕ್ಕೋಸ್ಕರ ನೀನ್ ನಮ್ಮೆಲ್ರಿಗೂ ಇಂಥ ದೊಡ್ಡ ಶಿಕ್ಷೆ ಕೊಡ್ಬೇಡ ಕಣೋ. ನಿನ್ ಮಾತ್ ಶುರು ಮಾಡಿದ್ರೆ ಸಾಕು, ನನ್ ಹೃದಯ ಬಾಯಿಗೆ ಬಂದಂಗಿರುತ್ತೆ ಕಣೋ. ಅಮ್ಮ, ಒಂಚೂರು ಜೋರಾಗಿ ಹೇಳು, ಈ ಮಗನ್ ತಲೆಗೆ ಹೋಗೋ ತರ. ಮೊದ್ಲೇ ಅಜ್ಜಿಗ್ ವಯಸ್ಸಾಗಿದೆ, ಇಂಥ ಶಾಕ್ನೆಲ್ಲ ತಡೀತಾರ ಅವರು? ಅಪೇಕ್ಷಾ, ಇದು ಒಂದು ಮಾತಾಡಿದ್ರೆ ನಿಲ್ಸಿಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಅರ್ಧಕ್ಕೆ ನಿಲ್ಸಿದ ಕತೆ ಈಗ ಫುಲ್ ಮುಗಿಸ್ಬಿಡ್ತೀನಿ. ನೋಡು, ನೀವ್ ಯಾವ್ದೇ ಕಾರಣಕ್ಕೂ ಇಂಥ ಘೋರವಾದ ಕೆಲಸ ಮಾಡ್ಬಾರ್ದು. ಓಕೆ, ಆಯ್ತು. ಚಿನಾ, ನಿನ್ಗೆ ಸೊಂಟ ನೋವಿದೆ, ನೀನ್ ಹೆವಿ ಕೆಲ್ಸಗಳೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಅಪೇಕ್ಷಾ, ಪಲ್ಲವಿಗೆ ಹಿಂಗೆ ಅಡ್ಗೆ ಮನೆ ಕೆಲಸ ಏನಾರು ಇತ್ತು ಅಂತ ಹೇಳಿದ್ರೆ ಅದನ್ನ ನೀನೇ ಮಾಡ್ಬಿಡು, ಓಕೆನಾ? ಯಾಕಂದ್ರೆ ನನ್ನ ಹೆಂಡತಿಗೆ ಸೊಂಟ. ನಿನ್ ಹೆಂಡತಿಗೆ ಏನ್ ಸಮಸ್ಯೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅದನ್ನ ಮತ್ತೆ ಮತ್ತೆ ಹೇಳಿ ರಿಪೀಟ್ ಟೆಲಿಕಾಸ್ಟ್ ಮಾಡ್ಬೇಡ, ಸುಮ್ ನಿಂತ್ಕೋ. ಹಾಗಾದ್ರೆ ನಾನು ಹೇಳಿದ ಕೆಲಸ ಮಾಡ್ಬಿಡ. ಚಿನಾ, ಈ ರೂಮಲ್ಲಿ ರೆಸ್ಟ್ ಮಾಡುವಂತೆ, ನಿನಗೆ ನಾನು ಪೇನ್ ಬಾಂಬ್ ಹಚ್ತೀನಿ. ಬಾ. ಸಂಗೀತ, ಪಲ್ಲವಿ ಕೊಡು. ಏನಿದು ರಕ್ತ? ಇಷ್ಟೊಂದು ರಕ್ತ ಏನ್ ಮಾಡ್ಕೊಂಡ್ರಿ ನೀವು? ಹುಷಾರಾಗಿರ್ಬೇಕು. ಏನಾಯ್ತು ಏನಾಯ್ತು ಬೈ? ಏನಾಯ್ತು ಏನಾಯ್ತು ಏನಾಯ್ತು? ಏನೋ ಒಂದು ಮಾಡ್ಕೋತಾ ಇರ್ತೀಯಲ್ಲ, ಇಲ್ಲಿ ನೋಡೋಣ. ಅದು ಮೊನ್ನೆಯಿಂದ ನೀವಿಬ್ರು ಒಬ್ರು ಕಣ್ ತಪ್ಸೊಬ್ರು ಓಡಾಡ್ತಿದ್ದೀರಾ. ಮನೇಲಿರೋರ್ಗೆಲ್ರಿಗೂ ಇದನ್ನ ನೋಡೋದಕ್ಕೆ ತುಂಬಾನೇ ಬೇಜಾರಾಗ್ತಿದೆ. ಅದಕ್ಕೆ ನಾನು ಹೀಗೆಲ್ಲ ಮಾಡಿದ್ದು. ಹಾಗೆ ಇದಕ್ಕೆಲ್ಲ ಕಾರಣ ನಾನು ನಿಮ್ಗೆ ಕ್ಷಮೆ ಕೇಳ್ತೀನಿ. ದಯವಿಟ್ಟು ನಿಮಗೆ ಕ್ಷಮಿಸ್ಬಿಡಿ. ದಯವಿಟ್ಟು ನೀವಿಬ್ರು ಹೀಗಿರ್ಬೇಡಿ. ನೀವಿಬ್ರು ಮುಂಚೆ ಹೇಗಿದ್ರು ಹಾಗೆ ಇದ್ಬಿಡಿ ಮಾವ. ನಿಮ್ ಕೈ ಮುಗ್ದು ಕೇಳ್ಕೊತೀನಿ. ಮಗನೇ, ನನ್ ಬಂಗಾರದಂತ ಮಗ ನೀನು. ನಾನು ನಿನ್ ಮೇಲೆ ಯಾವತ್ತೂ ಕೈ ಮಾಡಿಲ್ಲ, ಆದ್ರೆ ಇವತ್ತು ಫಸ್ಟ್ ಟೈಮ್ ನಿನ್ ಮೇಲೆ ಕೈ ಮಾಡ್ಬಿಟ್ಟೆ ಕಣ. ಅದು ಈ ಹುಡುಗಿ ಅಡ್ವತ್ತಿನಿಂದ. ಇನ್ಮೇಲೆ ನಾನು ಯಾವತ್ತೂ ಈಗ ನಡ್ಕೊಳಲ್ಲ ಕಣ. ಐ ಆಮ್ ಸಾರಿ ಕಣ್ಣ, ಸಾರಿ. ಪ್ಲೀಸ್ ಅಪ್ಪ, ನೀವು ನನ್ನ ಹೀರೋ. ನೀವ್ ಯಾವತ್ತಿಗೂ ನನ್ನ ಹೀರೋ ಆಗಿರ್ತೀರಿ ಅಪ್ಪ. ನೀವು ಕೊಟ್ಟಿದ್ದ ದೇಹ ಅಪ್ಪ, ನೀವು ಕೊಟ್ಟಿದ್ದ ಜೀವ, ನೀವ್ ಯಾವತ್ತು ಇಷ್ಟ ಬರುತ್ತೋ, ನಿಮ್ಗೆ ಯಾವಾಗ ಬೇಕು ಅನ್ಸ್ತೋ ಬಂದ್ ಹೊಡಿ. ಆದ್ರಪ್ಪ, ಇವಾಗ್ಲೇ ಹೇಳ್ತಾ ಇದೀನಿ, ನೀವ್ ಯಾವತ್ತೂ ಸಾರಿ ಕೇಳಬಾರ್ದು ಅಂತ ಜೀವ ನಂಗಾಗತ್ತವ. ಆ ಭೂಮಿ ಮೇಲೆ ರಾಮ್ಗೆ ಕೋಪ ಬರ್ಬೇಕು ಅಂತ ನೀವ್ ಏನೆಲ್ಲೋ ಸರ್ಕಸ್ ಮಾಡಿದ್ರಿ. ಆದ್ರೆ ಅಲ್ಲಿ ನೋಡಿದ್ರೆ ಭೂಮಿ ಮುಂದೆ ನಿಂತು ತಂದೆ ಮಗನ್ನ ಒಂದ್ ಮಾಡಿದಾಳೆ. ಈಗ ರಾಮ್ಗೂ ಕೂಡ ಭೂಮಿ ಮೇಲೆ ಸಾಫ್ಟ್ ಕಾರ್ನರ್ ಸ್ಟಾರ್ಟ್ ಆಗಿರುತ್ತೆ. ನೀವಿಷ್ಟು ದಿನ ಮಾಡಿದ ಎಲ್ಲಾ ಪ್ರಯತ್ನನೂ ಆ ಭೂಮಿ ಸಿಂಕ್ ಅಲ್ಲಿ ಫ್ಲಶ್ ಮಾಡ್ಬಿಟ್ಲು. ಯಾಕೆ ಮೇಡಮ್ ನಗ್ತಾ ಇದ್ದೀರಾ? ಅಲ್ಲ, ಅಪ್ಪ ಮಗನ ಒಂದ್ ಮಾಡಿರೋಳ ಕೈಯಲ್ಲಿ ನನ್ನೂ ಅಜಿತ್ನು ಒಂದ್ ಮಾಡ್ಸಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದ್ರೇನೆ ಮನ್ಸು ಎಷ್ಟೋ ನಿರಾಳ ಅನಿಸ್ತದೆ. ಆ ತೆಪ್ಪದ ವಿಷಯ ನಡೆದಾಗಿಂದ ಅಜಿತ್ ಮುಂಚಿನ ತರ ನನ್ನ ಹತ್ರ ಮಾತಾಡ್ತಾ ಇಲ್ಲ.
ಮುಖ ನೋಡಿದ್ರೆ ಅವಾಯ್ಡ್ ಮಾಡ್ಕೊಂಡು ಹೋಗ್ತಾನೆ. ಅವ್ನು ಹೀಗೆ ನನ್ನ ಮೇಲೆ ಮುನ್ಸ್ಕೊಂಡಿದ್ರೆ ಮುಂದೆ ಅಂಜು ಮದ್ವೆನ ಅವನ ಜೊತೆ ಮಾಡಿಸೋದು ನಂಗೆ ತುಂಬಾ ಕಷ್ಟ ಆಗ್ಬೋದು. ಸೊ ಅಜಿತ್ಗೆ ಮುಂಚಿನ ಹಾಗೆ ನನ್ನ ಮೇಲೆ ನಂಬಿಕೆ ಹುಟ್ಟಬೇಕು, ನನ್ನ ಬಗ್ಗೆ ಸಿಂಪತಿ ಬರಬೇಕು. ಆ ಥರ ಮಾಡೋಕೆ ಭೂಮಿಯಿಂದ ಮಾತ್ರ ಸಾಧ್ಯ. ಅವಳ ಹತ್ರ ಮಾತಾಡ್ತೀನಿ, ಒಪ್ಪಿಸ್ತೀನಿ. ವಾವ್, ಸೂಪರ್ ಮೇಡಮ್, ಬ್ರಿಲಿಯಂಟ್ ಐಡಿಯಾ. ದಟ್ ಈಸ್ ದೇವ್ಯಾನಿ. ಸುಮ್ಮನೆ ಕೂತಿಲ್ಲಮ್ಮ 20 ವರ್ಷಗಳಿಂದ ಈ ಮನೆಯಲ್ಲಿ. ನಾನು ಏನೇ ಮಾಡಿದ್ರು ಪಕ್ಕಾ ಪ್ಲಾನ್ ಮಾಡಿನೇ ಮಾಡ್ತೇನೆ. ಅದು ಹೇಗೋ ಈ ಶ್ರೀರಂಗಪಟ್ಟಣ ತೆಪ್ಪದೊಂದು ಮಿಸ್ಫೈರ್ ಆಯ್ತು, ಅದನ್ನು ಸರಿ ಮಾಡ್ತೀನಿ. ಅಜಿತ್ಗೆ ದೇವ್ಯಾನಿ ಬಗ್ಗೆ ಯಾವತ್ತೂ ಒಳ್ಳೆ ಒಪಿನಿಯನ್ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಇವತ್ತು ಆ ಭೂಮಿ ಉಸಿರನ್ನ ಶಾಶ್ವತವಾಗಿ ನಿಲ್ಲಿಸಿ ಅದನ್ನ ದೇವ್ಯಾನಿ ಮೇಲೆ ಬರೋ ಹಾಗೆ ಮಾಡ್ತೀನಿ. ಆಗ ನಾನು ಅಜಿತನ್ನ ತಲುಪೋದಕ್ಕಿರೋ 2 ರೋಡ್ ಬ್ಲಾಕ್ಸ್ ಕ್ಲಿಯರ್ ಆಗುತ್ತೆ. ದೇವ್ಯಾನಿ, ನಿನಗಾಗ್ತೀನಿ ಕಣೆ ಧೂಪ. ಭೂಮಿ, ಆ ರಾಣವ್ರು ಮನೆಗ್ ಬಂದು ಹೋದಾಗಿಂದ ನಿನ್ ಜೊತೆ ಫ್ರೀಯಾಗಿ ಕೂತ್ಕೊಂಡು ಮಾತಾಡಕ್ಕೆ ಆಗಿಲ್ಲ. ಸಾರಿ ಭೂಮಿ. ಪರವಾಗಿಲ್ಲ ಅತ್ತೆ. ಜಾಣೆ ನೀನು. ಸಮುದ್ರದ ಪಕ್ಕದಲ್ಲಿ ಮನೆ ಇದ್ರು ಸಹ ಕುಡಿಯೋಕ್ ಬೇಕು ಅನ್ಸೋದು ಸಿಹಿ ನೀರೇ. ಹಾಗೇನೆ ನನ್ ಸುತ್ತಮುತ್ತ ಎಷ್ಟೇ ಬಂಧು ಬಳಗ ಇದ್ರು ಅದೇನೋ ಗೊತ್ತಿಲ್ಲ, ನಿನ್ ಜೊತೆ ಮಾತಾಡ್ದಾಗ್ಲೇನೆ ಮನ್ಸಿಗೆ ಸಮಾಧಾನ ಅನ್ಸೋದು. ಇಂಥ ಮಾತುಗಳು ಆ ರಾಣ ತರದವ್ರಿಂದ ತಪ್ಪೋದ್ ಬೇಡ. ಅದಕ್ಕೆ ಈ ಮುಂದೆ ನನಗೂ ನಿನಗೂ ಅವ್ರ ವಿಷಯನೇ ಬೇಡ. ಏನು ನಾನು ಹೇಳಿದ ಅರ್ಥ ಆಯ್ತಾ? ಭೂಮಿ, ಏನು ತಿಂದಿ ಇದನ್ನ ತೊಳೆದ್ಬಿಡು. ಅಪೇಕ್ಷಾ, ಬಾ 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 ಬಾ. ಲೋಟ ಎಲ್ಲಿಟ್ಟು ಅಲ್ಲಿ ನಿಂತ್ಕೊ. ನೀನು ಕುಡಿದಿಟ್ಟಿರೋ ಲೋಟನ ಭೂಮಿ ಯಾಕೆ ತೊಳಿಬೇಕು? ಅವಳು ತೊಳೆದ್ರೆ ಏನಾಗತ್ತೆ? ಅವಳ ಕೈ ಏನ್ ಸೇದೋಗುತ್ತಾ? ನೀನ್ ತೊಳೆದ್ರೆ ನಿನ್ ಕೈ ಯಾವ್ದೇನಾರು ಆಗತ್ತಾ? ಏನೋ ನಾನ್ ಮುಸ್ರೆ ತೊಳಿಬೇಕಾ? ಓ, ಭೂಮಿ ತೊಳಿಬಹುದು ಅಂದ್ರೆ ತಾವು ತೊಳಿಬಹುದು ಅಲ್ವಾ? ನಾನು ಈ ಮನೆ ಮಗಳು. ಅವಳಿ ಮನೆ ಸೊಸೆ, ನನ್ನ ಹೆಂಡತಿ. ಇಷ್ಟಪಟ್ಟಿದ್ ಪಡ್ಕೊಳ್ಳೋದಕ್ಕೆ ಯೋಗ ಇರ್ಬೇಕು, ಆದ್ರೆ ದೇವ್ರು ಕೊಟ್ಟಿದ್ದನ್ನ ಉಳಿಸ್ಕೊಳ್ಳೋದಕ್ಕೆ ಯೋಗ್ಯತೆ ಇರ್ಬೇಕು ಅಂತಾರೆ. ಇಷ್ಟ ಒಳ್ಳೆ ತವ್ರ ಮನೆನ ದೇವ್ರು ಕೊಟ್ಟಿದ್ದಾನೆ ನಿನ್ಗೆ, ಆದ್ರೆ ಉಳಿಸ್ಕೊಳ್ಳೋ ಯೋಗ್ಯತೆ ಯಾವಾಗ ನಿನ್ಗೆ? ನೀನು ಭೂಮಿನ ಅವಮಾನ ಮಾಡ್ಬೇಕು ಅಂತಾನೆ ನೀನ್ ಕುಡ್ದಿಟ್ಟಿರುವಂತ ಎಂಜಲ್ ಗ್ಲಾಸ್ನ ತೊಳಿ ಅಂತ ಹೇಳಿದ್ರೆ ಅದು ತುಂಬಾ ದೊಡ್ಡ ತಪ್ಪು. ಅಂಡ್ ಅದನ್ನ ನಾನ್ ನೋಡ್ಕೊಂಡು ಸುಮ್ನೆ ಇರಲ್ಲ. ಏನೋ ಮಾಡ್ತೀಯಾ ನೀನು? ಬಾಬಂಗ್ ಫೋನ್ ಮಾಡ್ಬಿಟ್ಟು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂತ ಇದಾರೆ ಅಂತ ಒಂದೇ ಒಂದ್ ಫೋನ್ ಮಾಡ್ತೀನಿ. ಅವರು ಅವಾಗ ನಿನ್ನ ಬಂದು ಕರ್ಕೊಂಡು ಹೋಗ್ತಾರೆ. ಹೇಳ ಅಮ್ಮ ತಾಯಿ, ಈ ವಿಷಯಕ್ಕೆ ಮಾತ್ರ ನನ್ನ ಕರಿಬೇಡ. ಇದು ನಿನಗೂ ಅವನಿಗೂ ಸೇರಿದ್ದು, ನಾನ್ ಮಧ್ಯೆ ಬರಲ್ಲ. ಬಾವನ್ ಫೋನ್ ನಂಬರ್ ನನ್ ಫೋನ್ ಅಲ್ಲಿ ಸೇವ್ ಮಾಡಿರೋ ತರ ಇತ್ತು. ಅಯ್ಯೋ, ಒಂದ್ ಗ್ಲಾಸ್ ತೊಳಿಯೋ ವಿಷಯಕ್ಕೆ ಅವ್ರಿಗೇನ ಕಾಲ್ ಮಾಡ್ತಿದ್ಯಾ ನೀನು? ಬೇಡ್ವಾ? ಇನ್ನೊಂದ್ಸರಿ ಅವಳಿಗೆ ನಾನ್ ಕುಡ್ದಿರೋ ಗ್ಲಾಸ್ನ ತೊಳೆಯಕ್ ಹೇಳಲ್ಲ, ಬಿಡು. ಸರಿ ಬಿಡು, ಬಾವನ್ ಫೋನ್ ಮಾಡ. ಪೊಲೀಸ್ ಹೆಂಚಿನ ಅರೆಸ್ಟ್ ಮಾಡಿದ್ದಕ್ಕೆ ಪನಿಷ್ಮೆಂಟ್ ಆಗ್ಲೇಬೇಕಲ್ಲ. ಈಗ ನೀನ್ ಕುಡ್ದಿರೋ ಗ್ಲಾಸ್ ಅಷ್ಟೇ ಅಲ್ಲ, ಎಲ್ರು ಊಟ ಆದ್ಮೇಲೆ ಆ ಒಂದು ತಟ್ಟೆಗಳು, ಲೋಟಗಳು, ಸ್ಪೂನ್ಗಳು ಎಲ್ಲ ಹೋಗಿ ಸಿಂಕಲ್ ಬೀಳುತ್ತಲ್ಲ, ಅದನ್ನೆಲ್ಲ ತಾವು ಉಜ್ಜಿ ತೊಳ್ದಿ ಹಾಕ್ಬೇಕು. ಅದೇ ನಿನಗೆ ಪನಿಷ್ಮೆಂಟ್. ನಾನಾ? ಅದೆಲ್ಲ ಆಗಲ್ಲ. ನಾನ್ ಕುಡ್ದಿರೋ ಗ್ಲಾಸ್ ಬೇಕಾದ್ರೆ ತೊಳಿತೀನಿ ಅಷ್ಟೇ. ನಂಗೆ ಇದೇ ಇಷ್ಟ ಆಗಲ್ಲ ಅನ್ನೋದು ಬಾವಂಗೆ ಇವಾಗ್ಲೇ. ಅಯ್ಯೋ, ಆಯ್ತು ಬಿಡು, ಆಯ್ತು ತೊಳಿತೀನಿ. ನೀನ್ ಇದೇ ತರ ಸಮಾಧಾನವಾಗಿ ಇದ್ಬಿಟ್ಟಿದ್ರೆ ನೀನ್ 2 ಮಕ್ಳು ನನ್ನ ಇಷ್ಟೊತ್ತಿಗೆ ಮಾವ ಅಂತ ಮನೆಯೆಲ್ಲ ಓಡಾಡಿರೋದು ಹೇಳ್ಕೊಂಡು ನಿಂತ್ಕೊಂಡಿರ್ತೀಯ, ಇಲ್ಲ ಲೋಟ ತೊಳಿತೀಯ ಹೋಗಿ. ಸರಿ, ನಾನ್ ತೊಳಿತೀನಿ ಬಿಡಿ. ಅಪ್ಪವ್ರೆ, ನೀನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಹೋಗಿ. ಹೆಚ್ಚಿನ ನೀನ್ ಸುಮ್ನೆ ಕೆಲ್ಸ ಮಾಡಿದ್ರೆ ಮೈಯಲ್ಲಿ ಕೊಬ್ಬು, ಅದೇ ಮೈಯಲ್ಲಿರೋ ಕೊಬ್ಬು ಕರಗುತ್ತೆ. ಜಿಮ್ಮು ಸ್ಲಿಮ್ಮು ಮಾಡೋದೆಲ್ಲ ತಪ್ಪುತ್ತೆ ಅಂತ ಹೇಳ್ತೀನಿ. ಚಿನ್ನ ಕೈ ಹುಷಾರು. ಅಂದಾಗೆ ಎಲ್ಲರೂ ಊಟ ಮಾಡಿದ್ಮೇಲೆ ತಟ್ಟೆ, ಗ್ಲಾಸು, ಲೋಟ ಆಯ್ತು ತೊಳಿತೀನಿ. ಗ್ಲಾಸ್ ಬಿಟ್ಬಿಟ್ಟು ಹೋಗ್ಬಿಟ್ಟೆ, ಆಮೇಲೆ ನೀನೇ ತಂದು ಹಾಕಿಲ್ಲಿ ತೊಳಿತೀನಿ. ಅಮ್ಮ, ನಿನ್ ಮಗಳಿಗೆ ಬೈದಿದ್ದಕ್ಕೆ ಬೇಜಾರಾಯ್ತಾ? ಹೋಗೋ ತರ್ಲೆ, ನನಗೆ ಯಾಕೋ ಬೇಜಾರು, ನಂಗಿನ್ನು ಖುಷಿ. ನೀವ್ ಹೇಳಿದ್ರೆ ನಾನು ಅವಾಗ್ಲೇ ಇನ್ನೊಂದ್ಚೂರು ಜಾಸ್ತಿ ರೇಗಿಸ್ತಾ ಇದ್ನಾ? ಮನೇಲಿ ಯಾರಾದ್ರೂ ಒಬ್ರು ಅವಳನ್ನ ಬಿಗಿ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನಿಮ್ ಅಕ್ಕ ಗೊತ್ತಲ್ಲ, ಯಾರ ಮಾತು ಕೇಳಲ್ಲ. ಭೂಮಿ, ಮಿಕ್ಕಿದ ಕೆಲಸ ನಾನ್ ಮಾಡ್ಕೋತೀನಿ, ನೀನ್ ಹೋಗಿ ರೆಸ್ಟ್ ಮಾಡ್ಕೋಗು. ಪರವಾಗಿಲ್ಲ. ನಾವಮ್ಮ ಪರ್ಮಿಷನ್ ಕೊಟ್ಮೇಲೆ ನೀ ಹಾಗೆಲ್ಲ ಮಾಡ್ಬಾರ್ದು. ಹೇಗಿರಿ ನಿಮ್ ಸೊಂಟ ಇದೆಯಾ? ನಾನ್ ರೂಮ್ಗೆ ಹೋಗ್ಬಿಟ್ಟು ನಿಂಗೆ ಬಾಂಬ್ ಎಲ್ಲ. ಸುಮ್ನೆ ಇರ್ತೀರಾ?
ನನ್ಗೇನು ನೋಡ್ತಿಲ್ಲ ನೀವು ಓಕೆ ಓಕೆ ಹಂಗನ್ಬಿಟ್ಟ ಓಕೆ. ಅಲ್ಲ ಸೊಂಟ ಬಾಂಬು ಪೇನು ಮಗ ನನ್ ಮಗ ಇತ್ತೀಚೆಗೆ ತರ್ಲೆ ಆಗ್ಬಿಟ್ಟಿದ್ದಾನೆ. ಸಾಹೇಬ್ರೆ ಹಾಸ್ಪಿಟಲ್ಗೆ ಹೋಗೋಣ? ಯಾವ ಖುಷಿಗೆ? ನಿಮ್ಗೆ ಹುಷಾರಿಲ್ಲ ಅಂತ ಅನ್ಕೊಂಡೆ ನಾನು. ಹಾಗೆಲ್ಲೇನಿಲ್ಲ, ಆರಾಮಾಗಿದ್ದೀನಿ. ಆರಾಮಾಗಿದ್ದೀರಾ? ಮತ್ ಯಾಕೆ ನಾನು ಏನೇ ಪಾತ್ರೆ ತೊಳೆದ್ರು ಏನ್ ಮಾಡಿದ್ರು ಕೇಳ್ದೆ ಇರೋರು ನೀವು ಇವತ್ ಬರೀ ಒಂದ್ ಲೋಟದ ವಿಷಯಕ್ಕೆ ಮನೆಯವ್ರ ಮುಂದೆ ಅಷ್ಟು ರಂಪ ರಾಮಾಯಣ ಮಾಡಿದ್ರಿ? ಅಪೇಕ್ಷೆ ನಿನ್ಗೆ ಅವಮಾನ ಮಾಡ್ಲೇಬೇಕು ಅಂತ ಅವಳು ಕೊಡ್ತಿರೋ ಕಾಫಿ ಲೋಟನ ನಿನ್ ಕೈಯಲ್ಲಿ ತೊಳಸ್ಬೇಕು ಅಂತ ಟ್ರೈ ಮಾಡಿದೆ, ಅದಕ್ಕೆ ಹಾಗೆ ಮಾಡಿದೆ. ಅಲ್ಲ ಸಾಹೇಬ್ರೆ, ದಿನ ಬೆಳಗಾದ್ರೆ ನನ್ ಟೀ ಅಂಗಡಿಲಿ ಟೀ ಲೋಟ ತೊಳೆಯೋದು ನಾನೇ. ನೋಡು, ನಿನ್ ಟೀ ಅಂಗಡಿಲಿ ನೀನ್ ಲೋಟ ತೊಳೆಯೋದು ಬೇರೆ, ಆದ್ರೆ ಈ ಮನೇಲಿ ನೀನು ನನ್ನ ಹೆಂಡತಿ ಕೊಡೋ ಅಂಗಡಿಲಿ ಲೋಟ ತೊಳೆಯೋದು ನಿನ್ನ ಕೆಲಸದಲ್ಲಿ ಒಂದ್ ಭಾಗ ಅಷ್ಟೇ. ಆದ್ರೆ ಈ ಮನೇಲಿ ನೀನು ನನ್ನ ಹೆಂಡತಿಯಾಗಿದ್ರೇನೆ ಚಂದ. ಹಾಗೆ ಇರು. ಐ ಮೀನ್ ಮನೇಲಿ ಎಲ್ರು ನೀನು ನನ್ನ ಹೆಂಡತಿ ಅಂತ ತಾನೇ ಅನ್ಕೊಂಡಿರೋದು. ಆಗ ಯಾರಾದ್ರೂ ನಿನ್ನ ಅವಮಾನ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಂಗೆ ಅದನ್ನ ಸಹಿಸಕ್ಕಾಗಲ್ಲ. ಸಾಹೇಬ್ರೆ, ಆದ್ರೆ ನನ್ಗದು ಅವಮಾನ ಅಂತ ಅನಿಸ್ಲಿಲ್ಲ. ನಿಮ್ ಅಕ್ಕ ಅಂದ್ರೆ ಅಪೇಕ್ಷಾ ಅವರು ನನಗ್ ಲೋಟ ತೊಳಿ ಅಂತ ಹೇಳಿದ್ದು ತಮ್ಮನ್ ಹೆಂಡತಿಯನ್ನು ಸಲಿಗೆಯಿಂದ ಹೇಳಿರ್ಬೋದಲ್ವಾ? ನಾನು ಅಷ್ಟೇ, ನನ್ನ ನಾದ್ನಿ ಕುಡ್ದಿರೋ ಲೋಟ ಅನ್ಕೋತೀನಿ ಬಿಡಿ. ಇದು ನಿನಗೆ ಬೇಡ ಅಂತಿರೋದು ನಾನು. ನೋಡು, ನಮ್ಮ ಮನೆಯವ್ರ ವಿಚಾರದಲ್ಲಿ ನೀನು ಇಷ್ಟೊಂದು ಅರ್ಥ ಮಾಡ್ಕೊಂಡು ನಡ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ. 1 ವರ್ಷ ಆದ್ಮೇಲೆ ನಾವಿಬ್ರು ಸಪರೇಟ್ ಆಗ್ಲೇಬೇಕು. ಆಗ ಮನೆಯವ್ರಿಗೆಲ್ಲ ನಾನು ಸಮಾಧಾನ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ. ಒಂದ್ ಕೆಲ್ಸ ಮಾಡಿ, ಒಂದು ಪುಸ್ತಕದಲ್ಲಿ ಯಾವ್ಯಾವ ಸಮಯದಲ್ಲಿ ನಾನು ಯಾವ್ಯಾವ ರೀತಿ ನಡ್ಕೊಬೇಕು ಅಂತ ಬರ್ದ್ ಕೊಟ್ಬಿಡಿ. ಅದನ್ನ ಓದ್ಕೊಂಡು ಬಾಯ್ಪಟ ಮಾಡ್ಕೊಂಡು ಹಾಗೇ ನಡ್ಕೋತೀನಿ. ನೋಡು, ಈಗ ಹೇಳಿದ್ವೆಲ್ಲ ನಾನು ಎವ್ರಿ ಡೇ ಹೇಳೋ ಅಂತದ್ದೆ, ಹೊಸದಾಗಿ ಏನು ಹೇಳಿಲ್ಲ. ನಿನ್ಗೆ ಡೈರಿ ತಂದ್ಕೊಡ್ನಲ್ಲ, ಎಲ್ಲದು? ಅಲ್ಲೇ ಕಬೋರ್ಡಲ್ಲಿ ಇಟ್ಟಿದ್ದೀನಿ. ದೇವ್ರ ಮನೇಲಿ ಗಂಧದ ಕಡ್ಡಿ, ಕರ್ಪೂರ, ಹೂವ ಎಲ್ಲ ಇದೆ, ತಗೊಂಡು ಪೂಜೆ ಮಾಡ್ಬಿಡಲ್ಲ ಇಟ್ಬಿಟ್ಟು. ಇವತ್ತೇನೇನೆಲ್ಲ ಆಯ್ತು ಅಂತ ಡೈರಿಲಿ ಬರೀ. ಏನಾದ್ರು ನಡೆದಿದ್ರೆ ಅಲ್ವಾ ಬರೆಯಕ್ಕೆ, ಸುಮ್ನೆ ಏನ್ ಬರೀಲಿ? ಈಗ ಅಪೇಕ್ಷನ್ ಜೊತೆ ಆಗಿದ್ದೆಲ್ಲ ಇದೆಯಲ್ಲ, ಅದನ್ನ ಆ ಡೈರಿಲಿ ಇಳಿಸು. ನೋಡು, ಆಮೇಲೆ ದಿನ ಪೂರ್ತಿ ಏನೇನಾಗತ್ತೆ ಅದರಲ್ಲಿ ಇಳಿಸ್ಬೇಕು, ಅರ್ಥ ಆಯ್ತಾ? ಸುಮ್ನೆ ಇದ್ರುನು ಈ ತರ ½ an hour ನಾನು ಸುಮ್ನೆ ಕೂತಿದ್ದೆ, 2 ಸಲ ಮನೆಯಿಂದ ಆಚೆ ಹೋದೆ, 3 ಸಲ ಒಳಗಡೆ ಬಂದೆ, ಎಲ್ಲಾನು ಬರಿಬೇಕು. ನಾನು ಸ್ಟ್ಯಾಚು ಹೇಳಿಲ್ಲ ನಿಂಗೆ, ಹೋಗಿ ಡೈರಿ ತಗೊಂಡ್ ಬಾ ಅಂತ ಹೇಳಿದ್ದು. ಹೋಗು, ತಗೊಂಡೆ. ಕುತ್ಕೊಂಡ್ ಬರಿ ಅಂತಾನು ಹೇಳ್ತೀನಿ ನಾನೀಗ. ಬರೀತೀನಿ, ಹೋಗಿ. ಆಮೇಲೆ ಚೆಕ್ ಮಾಡ್ತೀನಿ. ಬೇರೆ ಡೈರಿ ಯಾರಾದ್ರೂ ಚೆಕ್ ಮಾಡ್ತಾರಾ? ಇದ್ರಲ್ಲೆಲ್ಲ ತಲೆ ಉಪಯೋಗಿಸಕ್ಕಾಗತ್ತೆ ನಿಮ್ಗೆ. ಹೇಳಿದ್ ಯಾವ್ದು ಮೈಂಡಲ್ಲಿ ಇರಲ್ಲ, ಸುಮ್ನೆ ಬರಿಯೋದ್ ಕಲ್ತ್ಕೋ. ನಾನು ಚೆಕ್ ಮಾಡ್ತೀನಿ, ಬಿಡ್ತೀನಿ, ಆಮೇಲೆ ಹೇಳ್ತೀನಿ. ಯಪ್ಪ, ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಯೋಗ ಮೆಡಿಟೇಷನ್ ಮಾಡಿದ್ರು ವರ್ಕೌಟ್ ಆಗ್ತಿಲ್ವಲ್ಲ. ಬರ್ದಾ? ಬರಿತಿದ್ದೀನಿ. ಅಪ್ಪು, ಏನಾಯ್ತು? ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ನನ್ನ ಲೈಫಲ್ಲೇ ಯಾವತ್ತೂ ನನ್ನ ಮುಸ್ತೆ ಪಾತ್ರೆ ಎಲ್ಲ ಸಿಕ್ಕಿರ್ಲಿಲ್ಲ ಮನಸ್ವಿನಿ. ಅಪ್ಪು, ಸ್ವಲ್ಪ ಅರ್ಥ ಆಗೋ ತರ ಹೇಳು. ಅವಳು ಇದಾಳಲ್ಲ, ಅವಳು ಟೀಮರ್, ಅವಳು ಭೂಮಿ, ಎಲ್ಲ ಅವಳು ಇಟ್ಟಿರೋ ಫಿಟ್ಟಿಂಗು. ಅವತ್ ನೋಡಿದ್ರೆ ನಮ್ಮ ಮನೆ ಸರ್ವೆಂಟ್ಗೆ ನನ್ನ ಹತ್ರ ಸಾರಿ ಕೇಳಿಸಿದ್ಲು. ಆದ್ರೆ ಇವತ್ತು ನಾನ್ ಕುಡ್ದಿರೋ ಟೀ ಗ್ಲಾಸ್ನ ತೊಳೆಯೋ ಮಾತ್ರ ಹೇಳ್ದೆ. ಅಷ್ಟಕ್ಕೆ ಅವನಿದಾನಲ್ಲ, ಅವನ ಅಜಿತು, ಅಮ್ಮೋರ್ ಗಂಡ, ನನ್ ಹೆಂಡತಿ ಕೈಲೆ ನೀ ಕುಡ್ದಿರೋ ಗ್ಲಾಸ್ನ ತೊಳಸ್ತಿ ಅಂತ ಹೇಳಿ ಮನೇಲಿರೋ ಬರೋ ಪಾತ್ರೆ ಎಲ್ಲ ನನ್ನ ಕೈಲೇ ತೊಳಸ್ತಾ. ಮನಸ್ವಿನಿ, ನಮ್ಮ ಮತ್ತೆ ಮನೇಲಿ ಕೂಡ ನಾನು 1 ಗ್ಲಾಸ್ ತೊಳೆದಿರ್ಲಿಲ್ಲ ಗೊತ್ತಾ? ಇದಕ್ಕೆ ಸೇರ್ ತೀರ್ಸ್ಕೊಂಡೆ ಕೇಳಿಸ್ಕೊತೀನಿ. ಮನಸ್ವಿನಿ, ನೀನ್ ಹೇಳ್ದಾಗೆ ಅವಳನ್ನ ಸ್ಟೋರ್ ಮನೆಗೆ ಕೂಡ ಕಣ. ಸಾಹೇಬ್ರೆ, ಏನ್ ವಿಷಯ? ಯಾಕೆ ಇಷ್ಟೊಂದು ಅರ್ಜೆಂಟ್ ಆಗಿ ನನ್ನ ಹೇಳ್ಕೊಂಬಂದ್ರಿ? ನನ್ ಯಾಕೋ ಇವತ್ತು ನಿನ್ನ ನೋಡಿದ್ಮೇಲೆ ಅಪ್ಸರೆ ಅಂತ ಕೂಗ್ಬೇಕನ್ನಿಸ್ತಿದೆ. ಅಪ್ಸರೆ ಹೆಂಗಂದ್ರಿ ನೀವು? ಅಪ್ಸರೆ. ಭೂಮಿ, ಈಗ ನೀನು ಹ್ಯಾಪಿ, ಖುಷಿಯಾಗಿ, ಜಾಲಿ ಆಗಿದೆಯಲ್ಲ? ಫುಲ್ ಖುಷಿ, ಫುಲ್ ಹ್ಯಾಪಿ. ಬೆಡ್ ಮೇಲೆ ಮಲ್ಗೋಣ, ಇಬ್ರು ಒಟ್ಟಿಗೆ ಬೆಡ್ ಮೇಲೆ ಮಲ್ಗೋಣ. 1920? No idea how he lasted this long. But he was a good kid. Why are you asking? No reason. We spent more time in the camp, got to know folks. Maybe you'd find co-pilot. Yeah, get out! Run at him! You gotta No! No! Maybe not.
Bring me his bandana. I want to see it for myself. Cope out. Yeah, of course you do. What's up? Nice work. Lost more than a few men trying to hunt down that son of a bitch. Next time, just come to me. You volunteering? Never thought I'd see the day. My bike. Go see Manny. If you got enough camp credits, he'll fix you right up. Let me get the gate. Not sure I have enough camp credits. When you do, swing by. I'll fix you up. Don't run out. Deacon St. John, this is Mark Copeland. I just wanted to apologize for that business with the bike. The things you've been doing to help out the camp. Well, I guess I had you figured all wrong. Again, I'm sorry.
Okay, open up. Hey, Deacon, you got a second? How's William? I haven't seen him lately. How's Boozer? How the hell are any of us? He's surviving. Yeah, well, then he's doing better than most. Yeah. Listen, you need to keep an eye on him. What do you mean? Well, losing an arm is a big adjustment. He's given up the life he had. Wasn't much of a life, Daddy. You're his friend. Only one he's got.